ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ನೀವೆಲ್ಲ ಸಿಂಪಲ್ ಜರ್ನಲ್ ಎಂಟ್ರೀಸ್ ಬಗ್ಗೆ ತಿಳ್ಕೊಂಡಿದ್ದೀರಾ. ಇವತ್ತು ಕಾಂಪೌಂಡ್ ಜರ್ನಲ್ ಎಂಟ್ರೀಸ್ ಬಗ್ಗೆ ತಿಳ್ಕೊಳ್ಳೋಣ. ಏಕೆಂದರೆ ಎಕ್ಸಾಮಲ್ಲಿ ನಿಮಗೆ 12 ಅಂಕಗಳಿಗೆ ಒಂದು ಜರ್ನಲ್ ಎಂಟ್ರಿಯನ್ನು ಕೇಳ್ತಾರೆ. ಎಷ್ಟು ಮಾರ್ಕ್ಸು? 12 ಮಾರ್ಕ್ಸ್ಗೆ ಒಂದು ಜರ್ನಲ್ ಎಂಟ್ರಿ ಪ್ರಾಬ್ಲಮನ್ನು ಕೊಟ್ಟಿರ್ತಾರೆ. ಇಲ್ಲಿ ಎರಡೂ ಮಿಕ್ಸ್ ಮಾಡಿ ಕೇಳಿರ್ತಾರೆ, ಸಿಂಪಲ್ ಜರ್ನಲ್ ಎಂಟ್ರಿ ಪ್ಲಸ್ ಕಾಂಪೌಂಡ್ ಜರ್ನಲ್ ಎಂಟ್ರಿ. ಅದಕ್ಕೋಸ್ಕರ ಇವತ್ತು ನಾವು ಕಾಂಪೌಂಡ್ ಜರ್ನಲ್ ಎಂಟ್ರಿ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಸಿಂಪಲ್ ಜರ್ನಲ್ ಎಂಟ್ರಿ ಅಂತಂದರೆ ನಿಮಗೆ ಗೊತ್ತಿದೆ, ಇಟ್ ಕನ್ಸಿಸ್ಟ್ಸ್ ಆಫ್ ಓನ್ಲಿ 2 ಅಕೌಂಟ್ಸ್. ಒನ್ ಈಸ್ ಡೆಬಿಟ್, ಅನದರ್ ಒನ್ ಈಸ್ ಕ್ರೆಡಿಟ್. ಒಂದು ಡೆಬಿಟು ಒಂದು ಕ್ರೆಡಿಟ್ ಇದ್ದರೆ ಅದನ್ನು ಸಿಂಪಲ್ ಜರ್ನಲ್ ಎಂಟ್ರಿ ಅಂತ ಹೇಳ್ತೀವಿ. ಸೊ ಒಂದಕ್ಕಿಂತ ಹೆಚ್ಚು ಡೆಬಿಟು ಅಥವಾ ಕ್ರೆಡಿಟ್ ಇದ್ದಾಗ ಅದನ್ನೇನಂತ ಕರಿತೀವಿ ನಾವು? ಕಾಂಪೌಂಡ್ ಜರ್ನಲ್ ಎಂಟ್ರೀಸ್ ಅಂತ ಕರಿತೀವಿ. ಅಂತಂದರೆ ಕಾಂಪೌಂಡ್ ಜರ್ನಲ್ ಎಂಟ್ರಿ ಕನ್ಸಿಸ್ಟ್ಸ್ ಆಫ್ ಮೋರ್ ದೆನ್ 2 ಡೆಬಿಟ್ ಆರ್ 2 ಕ್ರೆಡಿಟ್. 2 ಅಥವಾ 2ಕ್ಕಿಂತ ಹೆಚ್ಚು ಡೆಬಿಟ್ ಅಕೌಂಟ್ ಇರ್ಬೋದು ಅಥವಾ ಕ್ರೆಡಿಟ್ ಅಕೌಂಟ್ ಇರ್ಬೋದು. ಅಂಥವುಗಳನ್ನು ನಾವೇನಂತ ಕರಿತೀವಿ? ಕಾಂಪೌಂಡ್ ಜರ್ನಲ್ ಎಂಟ್ರಿ ಅಂತ ಕರಿತೀವಿ. ಸೊ ಆ್ಯಸ್ ಎ ಬಿಸ್ನೆಸ್ ಮ್ಯಾನ್ he can pass either simple journal entry or compound journal entry in his book. ಅಂದರೆ ಒಬ್ಬ ಬಿಸ್ನೆಸ್ ಮ್ಯಾನು ತನ್ನ ಟ್ರಾನ್ಸಾಕ್ಷನ್ಸ್ಗಳನ್ನು ಸಿಂಪಲ್ ಜರ್ನಲ್ ಎಂಟ್ರಿ ಬೇಕಾದರೂ ಪಾಸ್ ಮಾಡ್ಬೋದು ಅಥವಾ ಕಾಂಪೌಂಡ್ ಜರ್ನಲ್ ಎಂಟ್ರಿ ಆಗಿ ಕೂಡ ಪಾಸ್ ಮಾಡ್ಬೋದು. ಕೇಳ್ಬೋದು ನೀವು, ಯಾಕೆ, ಏನು ವ್ಯತ್ಯಾಸ ಇವೆರಡಕ್ಕೂ? ಸಿಂಪಲ್ ಜರ್ನಲ್ ಎಂಟ್ರೀಸಿಂದ ಕಾಂಪೌಂಡ್ ಜರ್ನಲ್ ಎಂಟ್ರೀಸ್ಗೂ ಏನೋ ವ್ಯತ್ಯಾಸ ಅಂತ ನೋಡಿ. ಇಲ್ಲಿ ಕಾಂಪೌಂಡ್ ಜರ್ನಲ್ ಎಂಟ್ರೀಸ್ನ ನಾವು ಯಾಕೆ ಪಾಸ್ ಮಾಡ್ತೀವಿ ಅಂತಂದರೆ ಸಮಯ ಮತ್ತು ಹಣದ ಉಳಿತಾಯ ಆಗುತ್ತೆ. ಏನು ಉಳಿತಾಯ ಆಗುತ್ತೆ? ಕಾಂಪೌಂಡ್ ಜರ್ನಲ್ ಎಂಟ್ರೀಸ್ನ ನಾವು ಪಾಸ್ ಮಾಡೋದ್ರಿಂದ ಸಿಂಪಲ್ ಜರ್ನಲ್ ಎಂಟ್ರೀಸ್ನ ಪಾಸ್ ಮಾಡುವ ಬದಲಾಗಿ ಅದೇ ಎಂಟ್ರಿಯನ್ನು ನಾವೇನು ಮಾಡ್ಬೋದು? ಕಾಂಪೌಂಡ್ ಜರ್ನಲ್ ಎಂಟ್ರೀಸ್ ಆಗಿ ಮಾಡಿದಾಗ ನಮಗೆ ವಿ ಕ್ಯಾನ್ ಸೇವ್ ಟೈಮ್ ಆ್ಯಸ್ ವೆಲ್ ಆ್ಯಸ್ ಮನಿ. ಹಣ ಮತ್ತು ಸಮಯ ಅಥವಾ ಅವಧಿ ಎರಡೂ ಕೂಡ ಏನಾಗುತ್ತೆ? ಇಲ್ಲಿ ಉಳಿತಾಯ ಆಗುತ್ತೆ. ಯಾವುದರಲ್ಲಿ? ಕಾಂಪೌಂಡ್ ಜರ್ನಲ್ ಎಂಟ್ರಿ. ಅದಕ್ಕೋಸ್ಕರ ನಾವು ಸಾಧ್ಯವಿರುವ ಕಡೆ ಕಾಂಪೌಂಡ್ ಜರ್ನಲ್ ಎಂಟ್ರಿಯನ್ನು ಪಾಸ್ ಮಾಡೋದು ಸೂಕ್ತ. ಈಗ ಒಂದು ಉದಾಹರಣೆಯನ್ನು ಕೊಡ್ತೀನಿ. ಈಗ ಯಾರೋ ಒಬ್ಬ ಬಿಸ್ನೆಸ್ ಮ್ಯಾನ್ ಹರೀಶ್ ಅನ್ನೋನೇನು ಮಾಡಿರ್ತಾನೆ, ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿರ್ತಾನೆ. ಒಂದು 10 ಲಕ್ಷ ರೂಪಾಯಿ ಬಂಡವಾಳ ಹಾಕಿರ್ತಾನೆ. ಅವನೇನು ಮಾಡ್ತಾನೆ ಅಂತಂದರೆ ತನ್ನ ಅಂಗಡಿಗೆ ವಸ್ತುಗಳನ್ನು ಪರ್ಚೇಸ್ ಮಾಡ್ಕೊಂಡು ಬರ್ತಾನೆ. 2 ರೀತಿಗಳಲ್ಲಿ ಪರ್ಚೇಸ್ ಮಾಡ್ತಾನೆ ಅವನು ತನ್ನ ಅಂಗಡಿಗೆ ಬೇಕಾಗುವಂತಹ ವಸ್ತುಗಳನ್ನು. ಫಾರ್ ಎಕ್ಸಾಂಪಲ್ ಬಟ್ಟೆ ಅಂಗಡಿ ಇಟ್ಟಿದ್ದಾನೆ ಅಂತ ಇಟ್ಕೊಳ್ಳಿ ಹರೀಶ್. ಅವನೇನು ಮಾಡ್ತಾನೆ ಅಂತಂದರೆ ಬೆಂಗಳೂರಿಗೆ ಹೋಗ್ತಾನೆ, 2 ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ಬಿಟ್ಟು ವಸ್ತುಗಳನ್ನು ಖರೀದಿ ಮಾಡ್ತಾನೆ, ಬಟ್ಟೆಗಳನ್ನು. ಇನ್ನು 1 ಲಕ್ಷ ರೂಪಾಯಿ ಸಾಲ ಹೇಳಿಬಿಟ್ಟು ಅವನು ಪರ್ಚೇಸ್ ಮಾಡ್ತಾನೆ. ಸೊ ಇದು 2 ಪರ್ಚೇಸು. 2 ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ಟಿದ್ದಾನೆ, 1 ಲಕ್ಷ ರೂಪಾಯಿ ಕ್ಯಾಶನ್ನು ಕೊಟ್ಟಿಲ್ಲ, ಪರ್ಚೇಸ್ ಮಾಡಿದ್ದಾನೆ. ಇವೆರಡಕ್ಕೂ ಕೂಡ ನಾವು 2 ಸಿಂಪಲ್ ಜರ್ನಲ್ ಎಂಟ್ರಿನ ಪಾಸ್ ಮಾಡೋದ್ರ ಬದಲು ಒಂದೇ ಜರ್ನಲ್ ಎಂಟ್ರಿನ ಏನು ಮಾಡ್ಬೋದು? ಇಲ್ಲಿ ಪಾಸ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಏನು ಹೇಳಿದೆ ನಾನು? ಹರೀಶ್ ನೋಡಿ, ಇಲ್ಲಿ ಹರೀಶ್ ಪರ್ಚೇಸ್ಡ್ ಗೂಡ್ಸ್ ಫಾರ್ ಕ್ಯಾಶ್ ₹2 lakh ಆ್ಯಂಡ್ ಫ್ರಮ್ ಮಹೇಶ್ ₹1 lakh ಅಂತ. ಅಂದರೆ ಹರೀಶನು ಹಣವನ್ನು ಕೊಟ್ಟು 2 ಲಕ್ಷ ರೂಪಾಯಿಗೆ ವಸ್ತುಗಳನ್ನು ಖರೀದಿಸಿದ್ದಾನೆ ಹಾಗೂ ಮಹೇಶನಿಂದ 1 ಲಕ್ಷಕ್ಕೆ ವಸ್ತುಗಳನ್ನು ಖರೀದಿಸಿದ್ದಾನೆ ಅಂತ ಒಂದೇ ದಿನ ಇದು ಟ್ರಾನ್ಸಾಕ್ಷನ್ಸ್ ನಡೆದಿರುವಂಥದ್ದು. ಕ್ಯಾಶ್ ಪರ್ಚೇಸು ಇದೆ ಮತ್ತು ಕ್ರೆಡಿಟ್ ಪರ್ಚೇಸು ಇದೆ. ಕ್ಯಾಶ್ ಇರೋದ್ರಿಂದ ಇದು ಕ್ಯಾಶ್ ಪರ್ಚೇಸ್ ಆಗುತ್ತೆ. ಮತ್ತು 1 ಲಕ್ಷ ರೂಪಾಯಿನ ಮಹೇಶನು ಕೊಡದೇ ಇರೋದ್ರಿಂದ ಯಾವ ಪರ್ಚೇಸ್ ಆಗುತ್ತೆ? ಅದು ಕ್ರೆಡಿಟ್ ಪರ್ಚೇಸ್ ಆಗುತ್ತೆ, ಕ್ರೆಡಿಟ್ ಪರ್ಚೇಸ್ ಆಗುತ್ತೆ. ಸೊ ಈಗ ನಾವು ಸಿಂಪಲ್ ಜರ್ನಲ್ ಎಂಟ್ರಿ ಪಾಸ್ ಮಾಡಿದಾಗ ಏನು ಮಾಡ್ತೀವಿ ನಾವು? ಮೊದಲನೇದು ಕ್ಯಾಶ್ ಪರ್ಚೇಸ್ಗೆ ಎಂಟ್ರಿ, ಪರ್ಚೇಸಸ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಅಕೌಂಟ್ ಅಂತ ಇದು ನಿಮಗೆ ಗೊತ್ತಿದೆ. ಇದು ಕ್ಯಾಶ್ ಪರ್ಚೇಸ್ಗೆ ಎಂಟ್ರಿ ಆಯಿತು. ಯಾವ ಪರ್ಚೇಸ್ ಇದೋ? ಕ್ಯಾಶ್ ಕೊಟ್ಟಿರೋದ್ರಿಂದ ಕ್ಯಾಶ್ ಪರ್ಚೇಸಸ್ಗೆ ಎಂಟ್ರಿ ಆಯಿತು. ಈಗ ಮಹೇಶನಿಂದ ಕ್ಯಾಶ್ ಕೊಡದೆ ಪರ್ಚೇಸ್ ಮಾಡಿದ್ದಾನೆ, ಅದು ಕ್ರೆಡಿಟ್ ಪರ್ಚೇಸಸ್ಸು. ಕ್ರೆಡಿಟ್ ಪರ್ಚೇಸಸ್ ಆದಾಗ ಏನು ಮಾಡ್ತೀವಿ? ಆವಾಗಲೂ ಕೂಡ ನಾವು ಪರ್ಚೇಸಸ್ ಅಕೌಂಟ್ ಏನು ಮಾಡ್ತೀವಿ? ಡೆಬಿಟ್ ಮಾಡ್ತೀವಿ. ಯಾಕೆ ಅಂತಂದರೆ ಎಕ್ಸ್ಪೆನ್ಸಸ್ ಏನಾಗುತ್ತೆ? ಅದು ನಿಮಗೆ ಪರ್ಚೇಸ್ ಮಾಡಿದಾಗ ಏನಾಗುತ್ತೆ? ಅದು ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಹಾಗಾಗಿ ಕ್ಯಾಶ್ ಕೊಟ್ಟಾಗಲೂ ಕೂಡ ಪರ್ಚೇಸಸ್ ಅಕೌಂಟ್ ಡೆಬಿಟ್ ಆಗುತ್ತೆ, ಕೊಡದೇ ಇದ್ದಾಗಲೂ ಕೂಡ ಏನಾಗುತ್ತೆ? ಅದು ಕ್ರೆಡಿಟ್ ಆಗುತ್ತೆ. ಸೊ ಕ್ರೆಡಿಟ್ ಪರ್ಚೇಸ್ ಮಾಡಿದಾಗ ಪರ್ಚೇಸಸ್ ಅಕೌಂಟ್ ಡೆಬಿಟೆಡ್ ಟು ಮಹೇಶ್ ಅಕೌಂಟ್ ಅಂತ 2 ಎಂಟ್ರಿಯನ್ನು ಪಾಸ್ ಮಾಡಬೇಕು. ಸೊ 2 ಎಂಟ್ರಿ ಪಾಸ್ ಮಾಡಿದಾಗ ಏನಾಗುತ್ತೆ? ನಮಗೆ ಟೈಮ್ ಜಾಸ್ತಿ ಆಗುತ್ತೆ.
ಸೊ ಆದ್ದರಿಂದ ಸಮಯವನ್ನು ಉಳಿತಾಯ ಮಾಡೋದಕ್ಕೋಸ್ಕರ ನಾವೇನು ಮಾಡ್ಬೋದು ಅಂತಂದರೆ ಪರ್ಚೇಸಸ್ಸು ಎರಡೂ ಸಂದರ್ಭಗಳಲ್ಲಿ ಏನಾಗಿದೆ, ಡೆಬಿಟ್ ಆಗಿದೆ ಅಲ್ವಾ. ಸೊ ಇದು 1,00,000 ಪರ್ಚೇಸಸ್, ಕ್ರೆಡಿಟ್ ಪರ್ಚೇಸಸ್ಸು 1,00,000. ಸೊ ಕ್ಯಾಶ್ ಪರ್ಚೇಸಸ್ಸು 2,00,000, ಕ್ರೆಡಿಟ್ ಪರ್ಚೇಸಸ್ಸು 1,00,000. ಸೊ 3,00,000ವನ್ನು ಏನು ಮಾಡ್ಬೋದು ನಾವು ಡೆಬಿಟ್ ಮಾಡಿ ಎಂಟ್ರಿಯನ್ನು ಪಾಸ್ ಮಾಡ್ಬೋದು. ಸೊ ಒಂದು ಜರ್ನಲ್ ಎಂಟ್ರಿ ಹೆಂಗೆ ಪಾಸ್ ಮಾಡ್ಬೋದು ಇಲ್ಲಿ ಅಂತಂದರೆ, ಪರ್ಚೇಸಸ್ ಅಕೌಂಟ್ನ ಡೆಬಿಟ್ ಮಾಡಿ, ಪರ್ಚೇಸಸ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಅಕೌಂಟ್, ಟು ಕ್ಯಾಶ್ ಅಕೌಂಟ್ ಟು ಮಹೇಶ್ ಅಕೌಂಟ್. ನೋಡಿಲಿ, ಮಹೇಶ್ ಅಕೌಂಟು ಕ್ಯಾಶ್ ಅಕೌಂಟ್, ಟು ಮಹೇಶ್ ಅಕೌಂಟ್. ಸೊ ಇವಾಗ ಕ್ಯಾಶ್ ಪರ್ಚೇಸ್ ಮಾಡಿರೋದು ಎಷ್ಟು, 2 lakh, ಕ್ರೆಡಿಟ್ ಕಾಲಮ್ 2 lakh. ಮಹೇಶನಿಂದ ಪರ್ಚೇಸ್ ಮಾಡಿರೋದು ಎಷ್ಟು, 1 lakh. ಎರಡು ಸೇರಿ ಎಷ್ಟಾಯಿತು, ಪರ್ಚೇಸಸ್ಸು 3 lakh. ನೋಡಿ, ಸೊ ಇಲ್ಲಿ ಈ ಎರಡು ಜರ್ನಲ್ ಎಂಟ್ರಿ ಬದಲು ನಾವೇನು ಮಾಡ್ಬೋದು, ಒಂದೇ ಜರ್ನಲ್ ಎಂಟ್ರಿಯನ್ನು ಪಾಸ್ ಮಾಡಿ ನಾವು ಅಕೌಂಟನ್ನು ಮೇಂಟೈನ್ ಮಾಡ್ಬೋದು. ಸೊ ಹಾಗಾಗಿ ಈ ಥರ ನಾವು 2 ಅಥವಾ 3 ಜರ್ನಲ್ ಎಂಟ್ರಿಯನ್ನು ಪಾಸ್ ಮಾಡೋದ್ರ ಬದಲು ಒಂದೇ ಎಂಟ್ರಿಯನ್ನು ಪಾಸ್ ಮಾಡಿದಾಗ ನಮಗೆ ಸಮಯ ಮತ್ತು ಹಣ ಉಳಿತಾಯ ಆಗುತ್ತೆ. ಅದನ್ನು ನಾವು ಕಾಂಪೌಂಡ್ ಜರ್ನಲ್ ಎಂಟ್ರೀಸ್ ಅಂತ ಹೇಳ್ತೀವಿ. ಸೊ ಇದೇ ಥರ ಎಕ್ಸಾಂಪಲ್ಲು ನಾನು ಇಲ್ಲಿ ನಿಮಗೆ ಬರೆದಿದ್ದೀನಿ ನೋಡಿ. ಇದು ಈ ಥರ ನಿಮಗೆ ಕ್ವಶನ್ ಪೇಪರಲ್ಲಿ ಕೆಲವೊಂದು ಸಿಂಪಲ್ ಆಗಿರುವಂತಹ ಕಾಂಪೌಂಡ್ ಜರ್ನಲ್ ಎಂಟ್ರೀಸನ್ನು ಕೊಟ್ಟಿರ್ತಾರೆ. ಅದನ್ನು ಇವತ್ತು ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಮೊದಲನೇದು ಏಪ್ರಿಲ್ 1, 2019, ಅನಿತಾ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್ ₹5 lakh, ಗೂಡ್ಸ್ ₹80,000. ಈ ಸಿಂಪಲ್ ಜರ್ನಲ್ ಎಂಟ್ರಿಯಲ್ಲಿ ಬಿಸ್ನೆಸ್ಗೆ ಬರೀ ಕ್ಯಾಶ್ ಮಾತ್ರ ತರ್ತಾ ಇದ್ದ. ಆದರೆ ಈ ಪ್ರಾಬ್ಲಮಲ್ಲಿ ಕ್ಯಾಶು ತಂದಿದ್ದಾನೆ 5 ಲಕ್ಷ ರೂಪಾಯಿ, ಜೊತೆಗೆ ಗೂಡ್ಸು ಕೂಡ ತೊಗೊಂಬಂದು ಬಿಸ್ನೆಸ್ಸನ್ನು ಪ್ರಾರಂಭ ಮಾಡ್ತಾ ಇದ್ದಾಳೆ. ಯಾರು, ಅನಿತಾ. ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದಾಗ ಏನು ಎಂಟ್ರಿಯನ್ನು ಪಾಸ್ ಮಾಡಬೇಕು, ಸಿಂಪಲ್ ಜರ್ನಲ್ ಎಂಟ್ರಿಲಿ ಅದೇ ಥರ ಇಲ್ಲಿ ಎಂಟ್ರಿ ಪಾಸ್ ಮಾಡ್ತೀವಿ. ಎರಡನ್ನೂ ಕೂಡ ನಾವು ಏನು ಮಾಡಬೇಕು, ತೊಗೋಬೇಕಾಗತ್ತೆ. ಕ್ಯಾಶ್ ತಂದಿರೋದನ್ನು ಇನ್ವೆಸ್ಟ್ ಬಿಸ್ನೆಸ್ಸಿಗೆ ಬಂದಿದೆ, ಗೂಡ್ಸು ಕೂಡ ನಮಗೆ ಬಂದಿದೆ, ಅವೆರಡೂ ಕೂಡ ಅಸೆಟ್ ಆಗುತ್ತೆ. ಸೊ ಬಿಸ್ನೆಸ್ಗೆ ಏನೇ ಅಸೆಟ್ ಬಂದಾಗ ಏನಾಗುತ್ತೆ, ಅದು ಡೆಬಿಟ್ ಆಗುತ್ತೆ ಅಂತ ನಿಮಗೆ ರೂಲ್ ಗೊತ್ತಿದೆ. ಸೊ ಹಾಗಾಗಿ ಕ್ಯಾಶ್ ಅಕೌಂಟ್ ಡೆಬಿಟೆಡ್. ಎಷ್ಟು ಕ್ಯಾಶ್ ತಂದಿರೋದು, 5 ಲಕ್ಷ. ಗೂಡ್ಸನ್ನು ನಾವು ಏನಂತ ತಗೋತೀವಿ, ಇಲ್ಲಿ ಸ್ಟಾಕ್ ಅಂತ ತಗೋತೀವಿ. ಆದ್ದರಿಂದ ಸ್ಟಾಕ್ ಅಕೌಂಟ್ ಡೆಬಿಟೆಡ್, ಬೇಕಾದ್ರೆ ಬ್ರ್ಯಾಕೆಟಲ್ಲಿ ನಾವು ಗೂಡ್ಸ್ ಅಂತ ಅದನ್ನು ಬರ್ಕೋಬೋದು. ಸೊ ಸ್ಟಾಕ್ ಅಕೌಂಟ್ ಡೆಬಿಟೆಡ್. ನೋಡಿ, 2 ಡೆಬಿಟ್ ಆಯಿತು. ಟು ಕ್ಯಾಪಿಟಲ್ ಅಕೌಂಟ್, 2 ಸೇರಿ ಎಷ್ಟಾಯಿತು, 5,80,000 ರೂಪಾಯಿ ಕ್ರೆಡಿಟ್ ಆಯಿತು, 5,80,000 ಡೆಬಿಟ್ ಆಯಿತು. ಸೊ ಇಲ್ಲಿ ನರೇಶನನ್ನು ನೀವು ಬರ್ಕೊಳ್ಳಿ. ಬೀಯಿಂಗ್ ಅನಿತಾ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್ ಆ್ಯಂಡ್ ಗೂಡ್ಸ್ ಅಂತ ಬರ್ಕೋಬೋದು. ಸೊ ನೋಡಿ, ಇಲ್ಲಿ ಬಿಲ್ಡಿಂಗ್ ತಂದಿದ್ದಾಗ ಆವಾಗಲೂ ಎಂಟ್ರಿ ಪಾಸ್ ಮಾಡ್ಬೋದು ನಾವು. ಕ್ಯಾಶ್ ಅಕೌಂಟ್ ಡೆಬಿಟೆಡ್, ಸ್ಟಾಕ್ ಅಕೌಂಟ್ ಡೆಬಿಟೆಡ್, ಬಿಲ್ಡಿಂಗ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಪಿಟಲ್ ಅಕೌಂಟ್. ಸೊ 3 ಅಕೌಂಟನ್ನ ಡೆಬಿಟ್ ಮಾಡಿದ್ದೀರಾ, 1 ಅಕೌಂಟನ್ನ ಏನು ಮಾಡಿದ್ದೀರಾ, ಇಲ್ಲಿ ಕ್ರೆಡಿಟ್ ಮಾಡಿದ್ದೀರಾ. ಅದರಿಂದ ಒಂದಕ್ಕಿಂತ ಜಾಸ್ತಿ ಡೆಬಿಟ್ ಇರೋದ್ರಿಂದ ಏನಂತ ಕರಿತೀವಿ, ಇದನ್ನು ಕಾಂಪೌಂಡ್ ಜರ್ನಲ್ ಎಂಟ್ರಿ ಅಂತ. ಅರ್ಥ ಆಗ್ತಿದೆಯಲ್ಲ. ಸೊ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡುವಾಗ 2 ಅಥವಾ 3 ಅಸೆಟನ್ನು ಅವ್ರು ಕೊಟ್ಟಾಗ ನೀವು ಎಲ್ಲ ಅಸೆಟನ್ನು ಡೆಬಿಟ್ ಮಾಡಿ ಕ್ಯಾಪಿಟಲ್ ಅಕೌಂಟ್ನ ಏನು ಮಾಡಿ ಕ್ರೆಡಿಟ್ ಮಾಡಿ ಅಷ್ಟು ಟೋಟಲನ್ನು ಕ್ರೆಡಿಟ್ ಕಾಲಮು ನೀವು ಹಾಕಿದ್ರೆ ಆಗುತ್ತೆ. ಸೊ ಇದು ಈ ಥರ ನಾವು ಕಾಂಪೌಂಡ್ ಜರ್ನಲ್ ಎಂಟ್ರಿಯನ್ನು ಪಾಸ್ ಮಾಡೋದು. ನೆಕ್ಸ್ಟ್ ಬನ್ನಿ, ಗೂಡ್ಸ್ ಪರ್ಚೇಸ್ಡ್ ಫ್ರಮ್ ಸುಧೀರ್ ₹27,000. ಸೊ ಅನಿತಾ ಅನ್ನೋಳು ಸುಧೀರ್ ಅನ್ನುವಂತಹ ವ್ಯಕ್ತಿಗೆ ಹಣವನ್ನು ಕೊಡದೆ ಸಾಲಕ್ಕೆ ವಸ್ತುಗಳನ್ನು ಇಲ್ಲಿ ಪರ್ಚೇಸ್ ಮಾಡಿದ್ದಾಳೆ. ಸೊ ಹಾಗಾಗಿ ಇದು ನಿಮಗೆ ಸಿಂಪಲ್ ಜರ್ನಲ್ ಎಂಟ್ರಿ ಆಗುತ್ತೆ. ಪರ್ಚೇಸಸ್ ಅಕೌಂಟ್ ಡೆಬಿಟೆಡ್ ಟು ಸುಧೀರ್ಸ್ ಅಕೌಂಟ್. ಸುಧೀರ್ ಅನ್ನೋನು ಏನಾಗ್ತಾನೆ, ಕ್ರೆಡಿಟರ್ ಆಗ್ತಾನೆ. ಕ್ರೆಡಿಟರ್ ಅಂತಂದರೆ ಲಯಬಿಲಿಟೀಸು. ಸಿಂಪಲ್ಲಾಗಿ ನಾವು ಜರ್ನಲ್ ಎಂಟ್ರಿನ ಅರ್ಥ ಮಾಡ್ಕೋಬೇಕು ಅಂತಂದಾಗ ರೂಲ್ ಎಲ್ಲ ನಿಮಗೆ ಈಗ ಆಲ್ರೆಡಿ ಗೊತ್ತಿದೆ, ಯಾವಾಗ ಡೆಬಿಟ್ ಮಾಡಬೇಕು ಅಸೆಟನ್ನು, ಯಾವಾಗ ಕ್ರೆಡಿಟ್ ಮಾಡಬೇಕು ಅಂತ. ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ ಈಗ ಇಲ್ಲಿ ಡೆಬಿಟ್ ಅಂತ ಹಾಕೊಳ್ಳಿ, ಇಲ್ಲಿ ಕ್ರೆಡಿಟ್ ಅಂತ ಹಾಕೊಳ್ಳಿ. ಅಸೆಟ್ಟು ಮತ್ತು ಎಕ್ಸ್ಪೆನ್ಸಸ್ ಎಲ್ಲ ಏನಾಗುತ್ತೆ ನಿಮಗೆ ಡೆಬಿಟ್ ಆಗುತ್ತೆ.
ಅದೇ ಥರ ಲಯಬಿಲಿಟೀಸು, ಕ್ಯಾಪಿಟಲ್ಲು ಮತ್ತು ಇನ್ಕಮ್ ಎಲ್ಲ ಏನಾಗುತ್ತೆ ನಿಮಗೆ ಸಾಮಾನ್ಯವಾಗಿ ಕ್ರೆಡಿಟ್ ಆಗುತ್ತೆ. ಇದು ಸಿಂಪಲ್ ಒಂದು ರೂಲ್ ಅಂತ ಬೇಕಾದ್ರೂ ನೀವು ತಿಳ್ಕೊಬೋದು. ಅಸೆಟು ಮತ್ತು ಎಕ್ಸ್ಪೆನ್ಸಸ್ ಆದರೆ ಡೆಬಿಟು ಬಿಸ್ನೆಸ್ಸಲ್ಲಿ, ಅದೇ ಥರ ಲಯಬಿಲಿಟೀಸು ಮತ್ತು ಕ್ಯಾಪಿಟಲು ಇನ್ಕಮ್ ಆಗಿದ್ರೆ ಅದೇನಾಗುತ್ತೆ ಅದು ಕ್ರೆಡಿಟ್. ಸೊ ಈ ಥರ ನಾವೇನು ಮಾಡ್ತೀವಿ, ಎಕ್ಸ್ಪೆನ್ಸಸ್ ಆಗಿರೋದ್ರಿಂದ ಪರ್ಚೇಸಸ್ ಅಕೌಂಟ್ ಡೆಬಿಟೆಡ್ ಟು ಸುಧೀರನ್ಗೆ ನೀವು ಸಾಲ ಕೊಡಬೇಕಾಗಿರೋದ್ರಿಂದ ಈ ಬಿಕಮ್ಸ್ ಕ್ರೆಡಿಟರ್ ಆಗ್ತಾನೆ. ಕ್ರೆಡಿಟರ್ ಬಂದು ನಿಮಗೆ ಲಯಬಿಲಿಟಿ ಆದಾಗ ಏನಾಗಬೇಕು, ಅದು ಕ್ರೆಡಿಟ್ ಆಗಬೇಕು. ನಿಮಗೆ ರೂಲ್ಸ್ ಗೊತ್ತಿದೆ. ಸೊ ಈ ಥರ ನೀವು ಕ್ರೆಡಿಟ್ ಪರ್ಚೇಸ್ ಆದಾಗ ಎಂಟ್ರಿಯನ್ನು ಪಾಸ್ ಮಾಡೋದು ನಿಮಗೆ ಗೊತ್ತಿದೆ. ನೆಕ್ಸ್ಟ್ ಬನ್ನಿ, ಎಷ್ಟನೇ ತಾರೀಕು, 15ನೇ ತಾರೀಕು ಏಪ್ರಿಲ್ಲು, ಕ್ಯಾಶ್ ಪೇಯ್ಡ್ ಟು ಸುಧೀರ್ ₹26,700 ಆ್ಯಂಡ್ ಡಿಸ್ಕೌಂಟ್ ರಿಸೀವ್ಡ್ ₹300 ಅಂತ ಇದೆ. ಅಂದರೆ ನೀವು 8ನೇ ತಾರೀಕು ಸುಧೀರ್ನಿಂದ ಪರ್ಚೇಸ್ ಮಾಡಿದಾಗ ಎಷ್ಟು ಕೊಡಬೇಕಾಗಿತ್ತು, ಅವನಿಗೆ ₹27,000 ಕೊಡಬೇಕಾಗಿತ್ತು. ಆದರೆ ನೀವು ಕ್ಯಾಶ್ ಎಷ್ಟು ಪೇ ಮಾಡಿದ್ದೀರಾ ನೋಡಿ, ಸುಧೀರ್ಗೆ ಎಷ್ಟು ಕೊಡ್ತಾ ಇದ್ದೀರಾ, ₹26,700 ₹26,700 ಮಾತ್ರ ಕೊಡ್ತಾ ಇದ್ದೀರಾ. ಅವನು ನಿಮಗೆ ಡಿಸ್ಕೌಂಟನ್ನು ಕೊಡ್ತಾ ಇದ್ದಾನೆ. ಎಷ್ಟು ಡಿಸ್ಕೌಂಟ್ ಕೊಡ್ತಾ ಇದ್ದಾನೆ, ₹300 ಡಿಸ್ಕೌಂಟನ್ನು ಕೊಡ್ತಾ ಇದ್ದಾನೆ. ಅಂದರೆ ಏನಾಯಿತು, ನಿಮಗೆ ಹಣ ಉಳಿತಾಯ ಆಯಿತು. 27,000 ಕೊಡೋದರ ಬದಲು ನೀವು ಕೊಡ್ತಾ ಇರೋದು ಎಷ್ಟು, ಅವನಿಗೆ ₹26,700, ₹300 ಏನಾಯಿತು ನಿಮಗೆ ಸೇವಿಂಗ್ಸ್ ಆಗ್ತಾಯಿದೆ, ಅಂದರೆ ಉಳಿತಾಯ ಆಗ್ತಾಯಿದೆ. ಇಟ್ ಈಸ್ ಇನ್ ಇನ್ಕಮ್. ಸೊ ಈಗ ಈ 26,700 ಮತ್ತು ಡಿಸ್ಕೌಂಟ್ 300 ಎರಡೂ ಸೇರಿ ನಾವು ಎಂಟ್ರಿಯನ್ನು ಪಾಸ್ ಮಾಡಬೇಕಾಗಿದೆ. ಸೊ ದುಡ್ಡನ್ನು ಕೊಟ್ಟಾಗ ಯಾರು ಅದನ್ನು ರಿಸೀವ್ ಮಾಡ್ಕೋತಾ ಇರೋರು, ಸುಧೀರ್. ನೋಡಿ ಇಲ್ಲಿ ಸುಧೀರ್ಸ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಅಕೌಂಟ್ ಟು ಡಿಸ್ಕೌಂಟ್ ಅಕೌಂಟ್ ಅಂತ ಬರೆದಿದ್ದೀನಿ. ಯಾಕೆ ಕ್ಯಾಶ್ ಅಕೌಂಟನ್ನು ನಾನು ಕ್ರೆಡಿಟ್ ಮಾಡಿದ್ದೀನಿ ಅಂತಂದರೆ, ಇಲ್ಲಿ ಕ್ಯಾಶ್ ಕೊಟ್ಟಾಗ ಏನಾಗುತ್ತೆ ನಿಮಗೆ ಅಸೆಟ್ ಕಡಿಮೆ ಆಗುತ್ತೆ. ಅಸೆಟ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಡಿಸ್ಕೌಂಟ್ ಅನ್ನೋದೇನು ನಿಮಗೆ ಇನ್ಕಮ್ ಆದಾಗ ಏನಾಗಬೇಕು, ಅದು ನಿಮಗೆ ಕ್ರೆಡಿಟ್ ಆಗಬೇಕು. ಇನ್ಕಮ್ ಜಾಸ್ತಿ ಆದಾಗ ಏನಾಗುತ್ತೆ, ಅದು ಕ್ರೆಡಿಟ್ ಆಗುತ್ತೆ. ಸೊ ಹಾಗಾಗಿ ಇನ್ಕಮ್ ಎಲ್ಲ ಕ್ರೆಡಿಟು. ಅದರಿಂದ ಡಿಸ್ಕೌಂಟ್ ಅಕೌಂಟ್ ಅಂತಾದರೂ ಬರಿಬೋದು ಅಥವಾ ಡಿಸ್ಕೌಂಟ್ ರಿಸೀವ್ಡ್ ಅಕೌಂಟ್ ಅಂತ ಬೇಕಾದ್ರೂ ನಾವು ಬರಿಬೋದು. ಇನ್ಕಮ್ ಆಗಿರೋದ್ರಿಂದ ಡಿಸ್ಕೌಂಟ್ ರಿಸೀವ್ಡ್ ಅಕೌಂಟ್ ಅಂದ್ಬಿಟ್ಟು ಕ್ರೆಡಿಟ್ ಕಾಲಮಲ್ಲಿ 300. ಕ್ಯಾಶು ನಿಮಗೆ ಬಿಸ್ನೆಸ್ಸಿಂದ ಕೊಡ್ತಾ ಇದ್ದೀರಾ, ಕ್ಯಾಶ್ ಏನಾಗುತ್ತೆ ನಿಮಗೆ ಅಸೆಟು ಕಡಿಮೆ ಆಗುತ್ತೆ. ಯಾವುದೇ ಅಸೆಟ್ಟು ಡಿಕ್ರೀಸ್ ಆದಾಗ ಅದೇನಾಗಬೇಕು ನಿಮಗೆ, ಅದು ಕ್ರೆಡಿಟ್ ಆಗಬೇಕು. ಇಫ್ ಎನಿ ಅಸೆಟ್ ಡಿಕ್ರೀಸಸ್ ದಟ್ ವಿಲ್ ಬಿ ಕ್ರೆಡಿಟೆಡ್. ಇನ್ಕ್ರೀಸ್ ಆದಾಗ ಡೆಬಿಟ್ ಆಗುತ್ತೆ, ಡಿಕ್ರೀಸ್ ಆದಾಗ ಏನಾಗುತ್ತೆ, ಅದು ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಕ್ಯಾಶ್ ಕಡಿಮೆ ಆದಾಗ ಏನಾಯಿತು, ಅದು ಕ್ರೆಡಿಟ್ ಆಯಿತು. ನೆಕ್ಸ್ಟು ಸುಧೀರ್ ಅಕೌಂಟು. ಸುಧೀರ್ಗೆ ನೀವು ಸಾಲ ಕೊಡಬೇಕಾಗಿತ್ತು. ಲಯಬಿಲಿಟಿ ಎಷ್ಟಿತ್ತು, ₹27,000 ಇತ್ತು. ಆವಾಗ ಕ್ರೆಡಿಟ್ ಆಗಿತ್ತು. ಈಗ ಲಯಬಿಲಿಟಿ ಏನಾಯಿತು ನಿಮಗೆ, ಕಡಿಮೆ ಆಯಿತು. ಅವನಿಗೆ ಸಾಲವನ್ನು ತೀರಿಸಿದಾಗ ಲಯಬಿಲಿಟಿ ಏನಾಯಿತು, ಕಡಿಮೆ ಆಯಿತು. ನಿಮಗೆ ರೂಲಲ್ಲಿ ಹೇಳಿದ್ವಿ, ಲಯಬಿಲಿಟಿ ಇನ್ಕ್ರೀಸ್ ಆದರೆ ಕ್ರೆಡಿಟು, ಡಿಕ್ರೀಸ್ ಆದಾಗ ಏನಾಗಬೇಕು, ಅದು ಡೆಬಿಟ್ ಆಗಬೇಕು. ಸೊ ಅವನದು ಸಾಲ ಏನಾಯಿತು ಇವಾಗ ನಮಗೆ ಕಡಿಮೆ ಆಯಿತು. ಮತ್ತು ಅವನ ಅಕೌಂಟನ್ನು ನಾವು ಸೆಟ್ಲ್ ಮಾಡಿದ್ದೀವಿ. ಅದರಿಂದ ಇದನ್ನು ಸೆಟ್ಲ್ಮೆಂಟ್ ಎಂಟ್ರೀಸ್ ಅಂತಲೂ ಕೂಡ ಕರಿತೀವಿ. ಈ ಥರ ನಾವು ಸ್ವಲ್ಪ ಡಿಸ್ಕೌಂಟನ್ನು ತಗೊಂಡು ಅಮೌಂಟನ್ನು ಕೊಟ್ಟು ಅವನ ಅಕೌಂಟನ್ನು ಕ್ಲೋಸ್ ಮಾಡಿದಾಗ ಇಂತಹ ಅಕೌಂಟ್ಗಳನ್ನು, ಟ್ರಾನ್ಸಾಕ್ಷನ್ಸ್ಗಳನ್ನು ನಾವೇನಂತ ಕರಿತೀವಿ, ಸೆಟ್ಲ್ಮೆಂಟ್ ಎಂಟ್ರೀಸ್ ಅಂತ ಕೂಡ ಕರಿತೀವಿ. ಸೆಟ್ಲ್ಮೆಂಟ್ ಎಂಟ್ರೀಸ್ ಬಂದಾಗ ಕಾಂಪೌಂಡ್ ಎಂಟ್ರೀಸ್ನ ನಾವು ಪಾಸ್ ಮಾಡಬೇಕಾಗುತ್ತೆ. ಸೊ ಕ್ಯಾಶ್ ಕೊಟ್ಟಾಗ ಸುಧೀರ್ಸ್ ಅಕೌಂಟ್ ಡೆಬಿಟೆಡ್. ನೋಡಿ ಇಲ್ಲಿ ಒಂದು ಅಕೌಂಟು ಡೆಬಿಟ್ ಆಗಿದೆ. ಕ್ಯಾಶ್ ಅಕೌಂಟು ಮತ್ತು ಡಿಸ್ಕೌಂಟ್ ಅಕೌಂಟ್ ಏನಾಗಿದೆ, ಇಲ್ಲಿ 2 ಕ್ರೆಡಿಟ್ ಆಗಿದೆ. ಒಂದು ಡೆಬಿಟ್ ಆಗಿದೆ, ಇದು 2 ಕ್ರೆಡಿಟ್ ಆಗಿರೋದ್ರಿಂದ ಇದು ಕೂಡ ಒಂದು ಕಾಂಪೌಂಡ್ ಜರ್ನಲ್ ಎಂಟ್ರಿ. ಈ ಥರ ನಾವು ಅರ್ಥ ಮಾಡಿಕೊಂಡು ಸಿಂಪಲ್ ಜರ್ನಲ್ ಎಂಟ್ರಿಗೆ ಏನು ರೂಲ್ ಅಪ್ಲೈ ಆಗುತ್ತೆ ಅದೇ ರೂಲು ಕಾಂಪೌಂಡ್ ಜರ್ನಲ್ ಎಂಟ್ರಿಗೂ ಕೂಡ ಅಪ್ಲೈ ಆಗುತ್ತೆ. ಇನ್ನು ನೆಕ್ಸ್ಟ್ ಬನ್ನಿ, ಸೋಲ್ಡ್ ಗೂಡ್ಸ್ ಟು ರಮೇಶ್ ₹30,000. ಎಷ್ಟನೇ ತಾರೀಕು, 20ನೇ ತಾರೀಕು, ಏಪ್ರಿಲ್ 20. ಸೊ ರಮೇಶ್ ಅನ್ನುವಂತಹ ವ್ಯಕ್ತಿಗೆ ಸಾಲಕ್ಕೆ ವಸ್ತುಗಳನ್ನು ಮಾರಾಟ ಮಾಡಿದ್ದೀರ. ಸೊ ಸೇಲ್ ಮಾಡಿದಾಗ ಏನು ಎಂಟ್ರಿ ಪಾಸ್ ಮಾಡಬೇಕು ನೀವು, ಕ್ಯಾಶ್ ಬಂದಿಲ್ಲ. ಹಾಗಾಗಿ ಕಸ್ಟಮರ್ ಹೆಸರನ್ನು ನಾವು ತೊಗೋಬೇಕು. ಯಾಕಂದರೆ ಅವನಿಂದ ನಮಗೆ ಸಾಲ ಬರಬೇಕಾಗಿರೋದ್ರಿಂದ ರಮೇಶ್ ಏನಾಗ್ತಾನೆ, ಇಲ್ಲಿ ಡೆಟರ್ ಆಗ್ತಾನೆ. ಡೆಟರ್ ಅಂತಂದರೆ ಅಸೆಟ್ ಜಾಸ್ತಿ ಆದಾಗ ಏನಾಗುತ್ತೆ, ಅದು ಡೆಬಿಟ್ ಆಗುತ್ತೆ. ಸೊ ರಮೇಶ್ ಏನಾಗ್ತಾನೆ ನಿಮಗೆ, ಡೆಟರ್ ಆಗ್ತಾನೆ. ಸೊ ರಮೇಶ್ ಅಕೌಂಟ್ ಡೆಬಿಟೆಡ್ ಟು ಸೇಲ್ಸ್ ಅಕೌಂಟ್ ಅಂತ. ಸೊ ರಮೇಶ್ ಅಕೌಂಟ್ ಡೆಬಿಟೆಡ್ ಟು ಸೇಲ್ಸ್ ಅಕೌಂಟ್ ಅಂತ, ಇದು ಕ್ರೆಡಿಟ್ ಸೇಲು. ನರೇಷನ್ ಇಲ್ಲಿದೆ, ಅದನ್ನು ಬರ್ಕೊಳ್ಳಿ.
ಸೋಲ್ಡ್ ಗೂಡ್ಸ್ ಟು ರಮೇಶ್ ಅಂತ. ಅದೇ ಥರ ಇಲ್ಲೂ ಕೂಡ ನಾನು ನರೇಷನ್ ಬರೆದಿಲ್ಲ, ಅಲ್ಲೇ ಇರುತ್ತೆ ನಿಮಗೆ ಪ್ರಾಬ್ಲಮಲ್ಲಿ, ಅದನ್ನು ನೋಡಿ ಬರ್ಕೋಬೋದು. ಸೊ ರಮೇಶನಿಂದ ನಿಮಗೆ 30,000 ರೂಪಾಯಿ ಬರಬೇಕು. ಎಷ್ಟನೇ ತಾರೀಕು ಸೇಲ್ ಮಾಡಿದ್ದೀರ ಅವನಿಗೆ? 20ನೇ ತಾರೀಕು ಸೇಲ್ಸ್ ಮಾಡಿದ್ದೀರ. ಸೊ ನೋಡಿ ಇಲ್ಲಿ 25ನೇ ತಾರೀಕು ಏನಾಗಿದೆ ಅಂತ, ಕ್ಯಾಶ್ ರಿಸೀವ್ಡ್ ಫ್ರಮ್ ರಮೇಶ್ ₹29,500 ಡಿಸ್ಕೌಂಟ್ ಅಲೋಡ್ 500. ಅಂದರೆ ರಮೇಶನಿಂದ 30,000 ರೂಪಾಯಿ ನಿಮಗೆ ಬರಬೇಕಾಗಿತ್ತು, ಆದರೆ ನೀವು ಅವನಿಂದ ಪಡ್ಕೊಂಡಿರೋದು ಎಷ್ಟು? ಬರೀ ಕ್ಯಾಶ್ ರಿಸೀವ್ಡ್ ಅಂತಂದರೆ ನಿಮಗೆ ಬಂದಿರೋದು 29,500. ಇನ್ನು 500 ರೂಪಾಯಿನ ಏನು ಮಾಡಿದ್ದೀರ? ಅವನಿಗೆ ಬಿಟ್ಟು ಕೊಟ್ಟಿದ್ದೀರ. ಸೊ ನೀವು ಅವನಿಗೆ ಬಿಟ್ಟು ಕೊಟ್ಟಾಗ ಏನಾಗುತ್ತೆ? ಅದು ಡಿಸ್ಕೌಂಟ್ ಅಲೋಡ್ ಆಗುತ್ತೆ, ನಿಮ್ಗೆ ಏನಾಗುತ್ತೆ? ಅದು ಲಾಸ್ ಆಗುತ್ತೆ. ಅಂತಂದರೆ 500 ರೂಪಾಯಿ ನಿಮಗೆ ಲಾಸು. ಯಾವುದೇ ಎಕ್ಸ್ಪೆನ್ಸಸ್ ಆಗಲಿ ಲಾಸಸ್ ಆಗಲಿ ಅದೇನಾಗಬೇಕು? ಅದು ಡೆಬಿಟ್ ಆಗಬೇಕು ಅಲ್ವಾ? ಸೊ ಈಗ ರಮೇಶನಿಂದ ನಿಮಗೆ ಕ್ಯಾಶ್ ಬಂದಾಗ ಅಸೆಟ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಅಸೆಟ್ ಜಾಸ್ತಿ ಆದಾಗ ಏನು ಮಾಡಬೇಕು? ನಾವು ಅಕೌಂಟ್ನ ಡೆಬಿಟ್ ಮಾಡಬೇಕು ಆ್ಯಸ್ ಪರ್ ದ ರೂಲ್. ನೋಡಿ ಎಂಟ್ರಿ ಪಾಸ್ ಮಾಡಿದ್ದೀನಿ ಇಲ್ಲಿ, ಕ್ಯಾಶ್ ಅಕೌಂಟ್ ಡೆಬಿಟೆಡ್. ಎಷ್ಟು ಬಂದಿದೆ ಕ್ಯಾಶು? 29,500 ಅಲ್ವಾ? ನಿಮಗೆ ಲಾಸ್ ಎಷ್ಟಾಗ್ತಾ ಇದೆ? ಡಿಸ್ಕೌಂಟ್ ಅವನು ಕೊಟ್ಟಿರೋದು, ನೀವು ರಿಯಾಯಿತಿ ಕೊಟ್ಟಿದ್ದೀರ ಅವನಿಗೆ, 500 ರೂಪಾಯಿ ನಿಮಗೆ ಲಾಸ್ ಆಗ್ತಾ ಇದೆ. ಸೊ ಡಿಸ್ಕೌಂಟ್ ಅಲೋಡ್ ಅಕೌಂಟ್ ಅಂತ ಬೇಕಾದ್ರೂ ನೀವು ಬರಿಬೋದು, ಅಥವಾ ಬರೀ ಡಿಸ್ಕೌಂಟ್ ಅಕೌಂಟ್ ಅಂತ ಬೇಕಾದ್ರೂ ಕೂಡ ಬರಿಬೋದು. ಸೊ ಡಿಸ್ಕೌಂಟು ನಿಮಗೆ ಲಾಸ್ ಆಗೋದ್ರಿಂದ ಅದು ಕೂಡ ಏನಾಗುತ್ತೆ? ಇಲ್ಲಿ ಡೆಬಿಟ್ ಆಗ್ತಾ ಇದೆ. ಸೊ 2 ಅಕೌಂಟ್ನ ಡೆಬಿಟ್ ಮಾಡಿದ್ದೀವಿ. ಕ್ಯಾಶ್ ಅಕೌಂಟ್, ಕ್ಯಾಶ್ ಬಂದಿರೋದನ್ನು ಡೆಬಿಟ್ ಮಾಡಿ, ನೀವು ಎಷ್ಟು ಅವನಿಗೆ ಬಿಟ್ಟು ಕೊಟ್ಟಿರ್ತೀರ ನಿಮ್ಮ ಕಸ್ಟಮರ್ಗೆ ಅದನ್ನು ನೋಡಿ ಡಿಸ್ಕೌಂಟ್ ಅಕೌಂಟ್ ಅಥವಾ ಡಿಸ್ಕೌಂಟ್ ಅಲೋಡ್ ಅಕೌಂಟ್ ಅಂತ ಬೇಕಾದರೂ ಬರೀರಿ. ಡೆಬಿಟೆಡ್ 500 ಟು ರಮೇಶ್ ಅಕೌಂಟ್. ಇವಾಗ ಏನಾಗುತ್ತೆ? ನಿಮಗೆ ಅಸೆಟು ಕಡಿಮೆ ಆಗುತ್ತೆ. ಸೊ ಇಲ್ಲಿ ರಮೇಶ್ ಅಕೌಂಟ್ ಏನಾಗಿತ್ತು? ಅಸೆಟ್ ಜಾಸ್ತಿ ಆಯಿತು ಅಂತ ಏನು ಮಾಡಿದ್ದೀರಾ? ನೀವು ಡೆಬಿಟ್ ಮಾಡಿದ್ದೀರಾ. ಈಗ ಅದೇ ರಮೇಶ್ ಅಕೌಂಟನ್ನು ಏನು ಮಾಡಿದ್ದೀರಾ? ಇಲ್ಲಿ ಕ್ರೆಡಿಟ್ ಮಾಡಿದ್ದೀರಾ. ಯಾಕೆ ಅಂತಂದರೆ ಅಲ್ಲಿ ನಿಮಗೆ ಒಂದು ಅಸೆಟು, ಡೇಟರ್ ಅಂತಂದರೆ ಅವನಿಂದ ಬರಬೇಕಾದಂಥ ಹಣ ಬಂದಾಗ ಏನಾಗುತ್ತೆ? ಆ ಅಸೆಟು ಕಡಿಮೆ ಆಗುತ್ತೆ. ಅಂದರೆ ಡೆಟರ್ಸ್ ಕಡಿಮೆ ಆಗುತ್ತೆ, ಅದರ ಬದಲು ಕ್ಯಾಶ್ ಅನ್ನೋ ಅಸೆಟ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಒಂದು ಅಸೆಟ್ ಕಡಿಮೆ ಆಯಿತು, ಇನ್ನೊಂದು ಅಸೆಟು ಜಾಸ್ತಿ ಆಯಿತು, ಅಷ್ಟೇ, ಇನ್ನೇನಿಲ್ಲ. ಇಲ್ಲಿ ಡೆಟಾರ್ಸ್ ಏನಾಯಿತು? ನಿಮಗೆ ಅಸೆಟು ಕಡಿಮೆ ಆಯಿತು. ಸೊ ಹಾಗಾಗಿ ಅಸೆಟ್ ಕಡಿಮೆ ಆದಾಗ ಏನಾಗಬೇಕು? ಕ್ರೆಡಿಟ್ ಆಗಬೇಕು. ಇದೆಲ್ಲ ಡೆಬಿಟು. ಕ್ಯಾಶ್ ಅನ್ನೋದು ಒಂದು ಅಸೆಟು, ಕ್ಯಾಶ್ ಜಾಸ್ತಿ ಆಯಿತು, ಅದರಿಂದ ಏನು ಮಾಡಿದ್ದೀರಾ? ಡೆಬಿಟ್ ಮಾಡಿದ್ದೀರಾ. ಡಿಸ್ಕೌಂಟು ಲಾಸು, ಅದು ಕೂಡ ಡೆಬಿಟು. ಟು ರಮೇಶ್ ಅಕೌಂಟ್, ಅಸೆಟ್ ಏನಾಯಿತು? ನಿಮಗೆ ಡೆಟಾರ್ಸ್ ಅನ್ನೋ ಅಸೆಟು ಕಡಿಮೆ ಆಯಿತು, ಅದನ್ನು ಕ್ರೆಡಿಟ್ ಮಾಡಿದ್ದೀರಾ. ಸೊ ನರೇಷನ್ನು ಕ್ಯಾಶ್ ರಿಸೀವ್ಡ್ ಫ್ರಮ್ ರಮೇಶ್ 29,500 ಆ್ಯಂಡ್ ಡಿಸ್ಕೌಂಟ್ ಅಲೋಡ್ ಅಂತ ಬರೆದ್ರೆ ಆಯಿತು. ಸೊ ಈ ಥರ ನಾವು 2 ಅಥವಾ 3 ಜರ್ನಲ್ ಎಂಟ್ರಿ ಪಾಸ್ ಮಾಡುವುದರ ಬದಲು 1 ಎಂಟ್ರಿಯನ್ನು ಪಾಸ್ ಮಾಡಿದಾಗ ನಮಗೇನಾಗುತ್ತೆ ಅಂತಂದರೆ ಟೈಮ್ ಸೇವ್ ಆಗುತ್ತೆ. ಆ ಒಂದು ಉದ್ದೇಶಕ್ಕೋಸ್ಕರ ನಾವು ಸಾಧ್ಯವಾದ ಕಡೆ ಯಾವ ಎಂಟ್ರಿಯನ್ನು ಪಾಸ್ ಮಾಡ್ತೀವಿ? ಕಾಂಪೌಂಡ್ ಜರ್ನಲ್ ಎಂಟ್ರಿಗಳನ್ನು ಪಾಸ್ ಮಾಡ್ತೀವಿ. ಈ ಥರ ನಿಮಗೆ ಎಕ್ಸಾಮಲ್ಲಿ 1 ಅಥವಾ 2 ನಿಮಗೆ ಕಾಂಪೌಂಡ್ ಜರ್ನಲ್ ಎಂಟ್ರಿಯನ್ನು ಕೊಟ್ಟಿರ್ತಾರೆ. ಇನ್ನು ಉಳಿದಂತಹ 6 ಮತ್ತು 7 ಸಿಂಪಲ್ ಜರ್ನಲ್ ಎಂಟ್ರಿಯನ್ನು ಕೊಟ್ಟಿರ್ತಾರೆ. ಸೊ ನಿಮಗೆ ಎಕ್ಸಾಮಲ್ಲಿ ಬರುವಂತಹ ಎಲ್ಲ ಜರ್ನಲ್ ಎಂಟ್ರಿಯನ್ನು ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ನೀವು ಮನೆಯಲ್ಲಿ ಕುಳಿತುಕೊಂಡು ಪ್ರತಿ ಜರ್ನಲ್ ಎಂಟ್ರಿನೂ ನೀವೇ ಅರ್ಥ ಮಾಡಿಕೊಂಡು ಏನು ಮಾಡಿ, ಅದನ್ನು 2 ಸರಿ 3 ಸರಿ ಅದನ್ನು ಒಂದು ರಫ್ ನೋಟ್ ತೊಗೊಂಡು ಏನು ಮಾಡಬೇಕು? ನೀವು ಪ್ರಾಕ್ಟೀಸ್ ಮಾಡಿ. ಮತ್ತೆ ಏನಾದರೂ ನಿಮಗೆ ಡೌಟ್ಗಳು ಬಂದಾಗ ನಿಮ್ಮ ಉಪನ್ಯಾಸಕರನ್ನ ನೀವು ಚರ್ಚೆ ಮಾಡಿದಾಗ ಅವರು ಕೂಡ ನಿಮಗೆ ಇದ್ರ ಬಗ್ಗೆ ಸೂಕ್ತ ಮಾರ್ಗದರ್ಶನವನ್ನು ಕೊಡ್ತಾರೆ. ಅದರಿಂದ ಜರ್ನಲ್ ಎಂಟ್ರೀಸ್ನ ತುಂಬ ಚೆನ್ನಾಗಿ ನೀವು ಅರ್ಥ ಮಾಡಿಕೊಂಡ್ರೆ ಮುಂದಿನ ಚಾಪ್ಟರ್ಗಳು ನಿಮಗೆ ಕಲೀಲಿಕ್ಕೆ ಬಹಳ ಸುಲಭ ಆಗುತ್ತೆ. ಸೊ ಈಗ ಕಾಂಪೌಂಡ್ ಜರ್ನಲ್ ಎಂಟ್ರಿ ಅಂತಂದರೆ ಏನು ಅಂತ ಅರ್ಥ ಆಗಿದೆ. 1-2 ಕಾಂಪೌಂಡ್ ಜರ್ನಲ್ ಎಂಟ್ರೀಸ್ ನಾನು 2-3 ಹೇಳ್ಕೊಟ್ಟಿದ್ದೀನಿ. ಇದೇ ಥರ ನೀವು ಮನೆಯಲ್ಲಿ ಕುಳಿತು ಏನು ಮಾಡಿ? ಪ್ರಾಕ್ಟೀಸ್ ಮಾಡಿ. ನಿಮಗೆ ಸಾಧ್ಯ ಆದರೆ ಬೇಕಾದ್ರೆ 1-2 ಎಕ್ಸಾಂಪಲ್ ಕ್ವಶನ್ ಪೇಪರ್ದು ನಿಮಗೆ ಕಳಿಸ್ಕೊಟ್ಟಿರ್ತೀನಿ. ಅದನ್ನು ನಿಮ್ಮ ಉಪನ್ಯಾಸಕರ ಸಹಾಯದಿಂದ ನೀವೇನು ಮಾಡಿ? ಪ್ರತಿಯೊಬ್ಬರೂ ಕೂಡ ಅದನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಪಡಿ. ಥ್ಯಾಂಕ್ ಯು.